ಯಾಕಮ್ಮ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಬೇಜಾರು ಸುಮ್ಮನೆ ಅದಕ್ಕೆ ಫೋಟೋ ಇಟ್ಬಿಟ್ಟಲ್ಲ ಮಮ್ಮಿದ ಮಗ ನನ್ನ ಮಗ ಅಂದರೆ ನಿಂದು ಹಿಡಿತಿದ್ದೀರಲ್ಲಪ್ಪ. ಜಿಯೋ ಸ್ಟಾರ್ ಇವತ್ತು IPL ಸ್ಟಾರ್ಟು. ಯಾಕಮ್ಮ ಆಗ್ತಿದ್ದೀನಿರಪ್ಪ, ಅಪ್ಡೇಟ್ ಹಾಕ್ಬಾರ್ದಲ್ಲ, ಅಪ್ಡೇಟ್ ಕೇಳ್ತಾ ಇದ್ದ ನಾನೇ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತಿಂಡಿಗೆ ಬಂದೆ, ತಿಂಡಿ ಮಾಡಿಲ್ಲ, ಆಮೇಲೆ ಮಾಡೋಣ ಅಂತ ಸಂತೆಗೆಲ್ಲ ಹೋಗ್ಬಿಟ್ಟು ಸಂತೆ ಐಟಮ್ ಮುಗಿಸ್ಕೊಂಡು ಎಲ್ಲ ಕೆಲಸ ಆದಮೇಲೆ ಮನೆಗೆ ಬಂದೆ. ಎರಡೆರಡು ಸಲ ಸಂತೆ, ವಾರನೂ ನಾನು ಮರ್ತೋಗ್ತೀನಿ, ಇಲ್ಲ ನಮ್ಮ ಅಮ್ಮ ಮರೀತಿದ್ರು. ಇವತ್ತು ನಾನೇ ಮರ್ತೋಗಿದ್ದೀನಿ. ಟೀ ಪುಡಿ ತರಬೇಕಿತ್ತು. ಮಮ್ಮಿ ಪಾತ್ರೆ ಜೋಡಿಸ್ತಾವ್ರೆ, ಟೀ ಹಾಕ್ಕೊಡ್ಬೇಕು. ಟೀ ಕುಡಿಯೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಚೆಲ್ಲೋಗಿರಂಗೆ ಐತಿದ್ದು ಸೈಡ್ಗೆ ಎಲ್ಲ ಚೆಲ್ಲಿ. ಏನು ಆಗಿಲ್ಲ ಕಣೋ, ಅದು ಬೆಣ್ಣೆ ತೆಗಿಯಮ್ಮ ಒಂಚೂರು. ಮಾಡ್ತೀನಿ. ಅದು ಯಾಕೋ ಸರಿಯಾಗಿ ಬಂದಿಲ್ಲ. ಹಂಗೆ ಮೊಸರು ತಂದ್ಬಿಡ್ಸೋ ನೀವು ಮಧ್ಯಾಹ್ನ ಊಟಕ್ಕೆ. ಓಕೆ, ಮೊಸರು ತಾನೇ ತಗೊಂಡು ಆ ಬೆಣ್ಣೆ ತಗೊಂಬಂದು ಇವತ್ತು ನಾನೇ ಟೆಸ್ಟ್ ಮಾಡ್ತೀನಿ. ಅಲ್ಲಿಗೆ ನನಗೂ ಜಾಸ್ತಿ ಐತೆ, ಅದೇನಾರು ಬಿದ್ದರೆ ಪಕ್ಕ ಸಕ್ಸಸ್ ಅಂತ ಇವತ್ತು. ಅದು ಬಿತ್ತು, ಬಟ್ ಆದರೂ ನಮ್ಮ ಮೇಲೆ ನಾವೇ ಟ್ರೈ ಮಾಡ್ಕೋಬೇಕು ಒಂದ್ಸತಿ. ಇದನ್ನೆಲ್ಲ ಮಮ್ಮಿ ಎತ್ತಿರ್ತಾರೆ ತಂದಿದ್ದನ್ನ. ಒಂದು ಸ್ವಲ್ಪ ಟೀ ಕೊಟ್ಟರೆ ನಾವು ಕುಟ್ಕೊಂಡು ಹೋಗ್ಬೋದು ಅಂಗಡಿ ಹತ್ರಕ್ಕೆ. ಆ್ಯಪಲ್ ಯಾರು ಇದ್ರಲ್ಲಿ ಹಾಕ್ಬಿಟ್ಟಿದ್ದೀರಾ? ನಾನೇ ಕಟ್ ಮಾಡೋಣ ಅಂತ ಹಾಕ್ತೆ. ಕಾಶ್ಮೀರದ ಇದು ಅಲ್ಪಿಟ, ನಾಟ್ ವ್ಯಾಕ್ಸ್ಡ್. ಎಲ್ಲ ವ್ಯಾಕ್ಸ್ ಆಗಿದ್ದು. ಬೇಕಿರಿ ತೊಳೆದ್ರೆ ವ್ಯಾಕ್ಸ್ ಇರ್ತದೆ ಇದ್ರ ಮೇಲೆ. ಇಲ್ಲೇ ನೋಡಿ, ಬೇಕಿರಿ ಇಲ್ಲಿ ಇಲ್ಲಿ ಕೈಯಲ್ಲಿ ವ್ಯಾಕ್ಸ್ ಇದ್ದೇ ಇರ್ತದೆ. ಸುಮ್ಮನೆ ವ್ಯಾಕ್ಸ್ ಇಲ್ಲ ಅದು ಇದು ಅನ್ನೋದಷ್ಟೇ, ವ್ಯಾಕ್ಸ್ ಇದ್ದೇ ಇರ್ತದೆ. ಗೈಸ್, ನಾನು ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ತಿಂಡಿ ಎಲ್ಲ ಡ್ಯಾಡಿಗೆ ಆಗಲೇ ಕೊಟ್ಬಿಟ್ಟು ಬಂದಿದೆ. ಸೊ ಏನಿಲ್ಲ, ಇವಾಗ ತಿಂಡಿ ಕೊಡೋದಿಲ್ಲ. ಬೆಳಗ್ಗೆನೆ ಕತ್ಲೆ ಆದರೆ ಸಾಕು, ಸ್ವಲ್ಪ ಫ್ಲ್ಯಾಶ್ ಲೈಟ್ ಆನ್ ಆಗಿಬಿಡ್ತಿದ್ದು. ಗೈಸ್, ಇವಾಗ ಮನೆಗೆ ಏನೇ ಆಗಿಲ್ಲ ಅನಿಸ್ತದೆ ನನ್ನ ಪ್ರಕಾರ. ಇನ್ನು ಈಗ ನಂದೆ ನಮ್ಮ ಅಪ್ಪನಿಗೆ ಊಟ ಆಗಿಲ್ಲ ಅಂತ. ಏನು 1:30ಗೆ ಆಗ್ಬಿಡುತ್ತಂತ ನಿಮ್ಮ ಅಪ್ಪನಿಗೆ? ಇನ್ನೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಂತ ನಿಮ್ಮ ಅಪ್ಪನ ಕುತ್ಕೊಂಡಲ್ಲಿ? ಏನಮ್ಮ ಏನೇ ಇದು? ಏನಿದು? ಸಾಂಬಾರ್ಗೆ ಈ ಥರ ಕೊಬ್ಬರಿ? ಅದು ತೆಂಗಿನಕಾಯಿನಲ್ಲಿ ನೀರು ಇರಲಿಲ್ಲ, ಅದಕ್ಕೆ ಅದು ಡಿಫ್ರೆಂಟು. ಅದನ್ನ ಇದರಲ್ಲಿ ಕೊಬ್ಬರಿ ತುರಿ ಇದರಲ್ಲಿ ತುರಿದೆ. ಡಿಫ್ರೆಂಟ್. ಈಗ ಇನ್ನೂ 1:30, 2 ಗಂಟೆ, ಇನ್ನೂ ತುಂಬ ಟೈಮ್ ಇದೆ ಊಟ ಆಗೋಕ್ಕೆ. ಆಮೇಲೆ ಬರೋಣ. ಆಮೇಲೆ ಬರೋದೇನು, ಫೋನ್ ಚಾರ್ಜ್ ಹಾಕ್ತೀನಿ. ಅಲ್ಲಿವರೆಗೂ ಸ್ವಲ್ಪ TV ನೋಡ್ಕೊಂಡು ಹೋಗ್ತೀನಿ. ಆಮೇಲಿಂದ ಇನ್ನು ಊಟನೇ ಆಗಿಲ್ಲ, ಏನು ಮಾಡೋಣ? ಹೋಗ್ಬಿಟ್ಟು ಅಂಗಡಿ ಹತ್ರ ಫುಲ್ ಚಾರ್ಜ್ ಆಗೈತೆ ಫೋನು. ನಾನೀಗ ಊಟ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ನಮ್ಮ ಅಪ್ಪನ ಕಳ್ಸೋಕ್ಕೆ ಅಂತ ಮುಖ ತೊಳ್ಕೊಂಡ್ಬಿಡ್ತೀನಿ. ಮುಖ ತೊಳ್ಕೊಂಡು ಹೋಗ್ತೀನಿ ಅಂಗಡಿ ಹತ್ರ. ಒಂದು 5 ನಿಮಿಷ, 2 ಮಿನಿಟ್ಸ್ ಆಗುತ್ತೆ. ಕಾಯಿಸಾಯ್ತು, ಮುಖ ಎಲ್ಲ ತೊಳ್ಕೊಂಡು ಹೊರಟೆ ಅಂಗಡಿ ಹತ್ರ ಊಟ ಕಳಿಸ್ಬೇಕು ಅಪ್ಪಂಗೆ. ಅದಕ್ಕೋಸ್ಕರ ಇವಾಗ ನೋಡಪ್ಪ, ಬಿಸಿಲು ಚೂರು ಕಡಿಮೆ ಆಗೈತೆ. ಐತೆ, ಮೋಡ ಬಂದೈತೆ ಅಷ್ಟೇ. ಅಲ್ಲಿಗೆ ಇಲ್ಲ ಅನ್ನಿದ್ರೆ ಹಾಕೊಂಡು ಚಚ್ತಾ ಇರೋದು. ಇವಾಗ ಊಟಕ್ಕೆ ಕಳಿಸ್ತೀನಿ ಅವ್ರಿಗೂ. ಟೈಮ್ ಆಗೈತೆ, ಆಲ್ರೆಡಿ 3 ಆಗೋಯ್ತೈತೆ. ನಾನು ಆಗಲೇ ಬಂದು ನೀವು ಹೋಯ್ತಾ ಇದ್ದೀನಿ. ಆಗಿರಲಿಲ್ಲ ಅಡುಗೆ ಅಷ್ಟೇ. ಮನೆಗೆ ಬಂದಿದೆ ಇವಾಗ. ಮಮ್ಮಿ ಸ್ಲೀಪಿಂಗ್. ಇವಾಗ ಏನು ಶಟಲ್ ಆಡೋದೇನಿಲ್ಲ, ಸುಮ್ಮನೆ ಬಂದೆ ಮನೆಗೆ. ಏನು ಮಾಡ್ತಾವ್ರೆ ನೋಡೋಣ ಅಂತ. ಕತ್ಲೆ ಆಗಿಲ್ಲ, ಇನ್ನೂ 5 ಆಗಿಲ್ಲ ಟೈಮು. ಇಲ್ಲ, ಕರೆಕ್ಟ್ 5 ಆಗಿಲ್ಲ ಅನ್ನೋ ಅಷ್ಟಲ್ಲೇ ಕರೆಕ್ಟಾಗಿ 5 ಆಯಿತು. ನಾನೇನು ಇವಾಗ ಇಲ್ಲಿರಲ್ಲ, ಅಂಗಡಿ ಹತ್ರ. ನಮ್ಮಪ್ಪ ಒಬ್ಬರವರೇ, ಹೋಗಬೇಕು. ಶಟಲ್ ಬ್ಯಾಟೆಲ್ಲ ಆಡಲ್ಲ. ಒಂದು 4-5 ದಿವಸ ಆಗೈತೆ. ಮಮ್ಮಿ ಮಲ್ಗೋರೆ. ಇಲ್ಲಿ ಬ್ರೂಸೆಲ್ಲ ಇರಲಿ. ಬ್ಯಾಟ್ಸ್ ಏನಾದ್ರು ಬೇಡ, ನಾನು ಆಡಲ್ಲ. ಅವರು ಆಮೇಲೆ ಸುಮ್ಮನೆ ಎಲ್ಲ ಮುರಿದಾಗ್ಬಿಟ್ಟು ಹೋಯ್ತಾರೆ. ಅಂಗಡಿ ಹತ್ರ ಯಾರೂ ಇಲ್ಲ, ಹೋಯ್ತು. ಬಂದಿದ್ದ ರೋಡಲ್ಲೇ ನೀಟಾಗಿ ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕು. ನನ್ನ ಮಗ ಓರೆಯಿಂದ ನನಗೆ ಯಾರು ಹೇಳ್ತವ್ರೆ ಕರ್ಕೊಂಡು ಹೋಗು ಅಂತ. ನಾನು ಎಲ್ಲಿಂಗೆ ಕರ್ಕೊಂಡು ಹೋಗೋಣ, ಬರದೇ ಇದ್ದಿದ್ದು. ಡೋರ್ ಹಾಕ್ಬಿಟ್ಟು ಹೋಗಿದ್ದೆ ಅದಕ್ಕೆ. ಇವಾಗ ಸ್ಯಾಟರ್ಡೇ ಆದರೂ ಯಾರೂ ಇಲ್ಲ, ಎಲ್ಲ ಬರೆಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಅದು ಯಾರೂ ಇಲ್ವಲ್ಲ ಅಂತ ಹೋದೆ. ನಮ್ಮಪ್ಪ ಬರೋಷ್ಟಲ್ಲೆಲ್ಲ ಹೋಗ್ಬತ್ತೀನಿ ಅಂದರು. ಹೋಗಿ ಬರಲಿ ಅಂತ ನಾನು ಸುಮ್ಮನಾಗಿದ್ದೀನಿ. ಆಲೇ ಒಂದು 5 ದಿವಸ ಆಯಿತು ಶಟಲ್ ಬ್ಯಾಟ್ ಆಡಿ. 5 ದಿವಸದಿಂದ ಏನೂ ಆಡೇ ಇಲ್ಲ. ಈಗೇನು ಮಾಡೋಣ, ಯಾವ ಅಂಗಡಿ ಹತ್ರ ಇಲ್ಲ ಅಂದರೆ ಕ್ಲೋಸ್ ಮಾಡ್ಕೊಂಡು ಹೋಗೋಂಗಿಲ್ಲ. ಗೀಸ್ ಮಾಡ್ಕೊಂಡು ಹೋದ್ರೆ ಹಂಗೆ ಬಿಡ್ತಾರೆ ಒಂದು ಪಟ್ಟಾರ ಅಂತ. ಸಂಜೆ ಮಳೆ ಬರೋಂಗೆ ಆಗೈತೆ. ಒಳ್ಳೆ ವೆದರು, ಚಿಲ್ಡಾಗೈತೆ. ಅದಕ್ಕೋಸ್ಕರ ಹಿಂಗೆ ಕೂತಿದ್ದೀನಿ ಇಲ್ಲೇ. ನೋಡಿ, ಫುಲ್ಲು ಕ್ಲೌಡೆಲ್ಲ ಫುಲ್ ಬ್ಲೂಯಿಶ್ ಆಗಿಬಿಟ್ಟೈತೆ. ಅಲ್ಲಿ ಇಲ್ಲಿ ಆಟೋ ಸೌಂಡ್ ಬರ್ತಾ ಇರುತ್ತೆ ನೋಡಿ. ಸಣ್ಣ ಗಾಳಿ ಬೀಸ್ತೈತೆ. ಮನೆಗೆ ಹೋದ್ರೆ ಫುಲ್ ಶೇಕಿ ಗಾಳಿ, ಹಂಗೆ ಸಕ್ಕತ್ತಾಗಿ ಬೀಸ್ತೈತೆ. ಈಗ ಬದವನೇ ವ್ಲಾಗ್ ಮಾಡೋಕ್ಕೆ. ಬೆಳಗ್ಗೆಯಿಂದ ಬಾರೋ ಅಂದರೆ ಬರೋದಲ್ಲಿ ಮಾಡೋಕ್ಕೆ ಏನು ಮಾಡೋಕ್ಕೆ? ಈ ಕಡೆ ಬಾ.
ಯಾಕೆ ಲೈಟ್ ಹಾಕ್ಸಿರೋದು ನಾವು ಅದು ಕಾಣ್ತೀನಾ ಪಾಕ. ಊಟ ಮಾಡ್ದ ಇಷ್ಟೊತ್ತಿಗೆ 9 ಗಂಟೆ? 9 ಗಂಟೆ ಗುರು. ಗಂಟೆ ಮೇಲೆ ನಾವು ಗಾಡಿ ಹಾಕೋಯ್ತೀವಿ. ಗಾಡಿ ಒಳಗಡೆ ಹಾಕಿ ಬಂದಿದ್ದಿದ್ರೆ ಒಳ್ಳೆ ಒಂದು ಮೀಲ್ಸ್ ಆಗೋದು, ಒಳ್ಳೆ ಒಂದು ಮೀಲ್ಸ್ ಕೋರ್ಸು. ಗಾಡಿ ಹಾಕ್ಬೇಕು ಗೈಸ್, ಅದಕ್ಕೋಸ್ಕರನೇ ಈಗ ಜಸ್ಟ್ ಬಂದೆ ಅಂಗಡಿಯಿಂದ. ಬೆಳಗ್ಗೆನ ಟೈಮ್ ಸಿಕ್ಕಿಲ್ಲ ಇವತ್ತು ಮತ್ತೆ ಬ್ಲಾಕ್ ಮಾಡೋಕ್ಕೆ. ಓಕೆ, ಇವಾಗ ಸಿಕ್ಕಿ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಕೀ ಬೇರೆ ತರಲಿಲ್ಲ, ಹಿಂಗೆ ತರಬೇಕು ಇವಾಗ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡೋದೇ ಕಷ್ಟ. ಅದು ಇಷ್ಟವರೆಗೂ ಬರುತ್ತೆ, ಇಲ್ಲಿಂದ ತಳ್ಳೋದೇ ಮೇನ್ ಇರೋದು. ನಿಲ್ಸಿದಾಯ್ತು, ಕೀ ಇಟ್ಬಿಟ್ಟು ಒಂದು ಗಾಡಿ ಎಲ್ಲ ಒಳಗಡೆ ಹಾಕಿ ಅಡುಗೆ ಏನು ಮಾಡೋರು ಗೊತ್ತಿಲ್ಲ. ಅಡುಗೆ ಏನಾದರೂ ಮಾಡಿರಲಿ, ತಿನ್ನಲೇಬೇಕು. ಏನು ಮಾಡೋರು ನನ್ನ ಅಂದಾಜು ಏನೋ ಬೇರೆ ಮಾಡಿ. ಕರೆಂಟ್ ಹೋಯ್ತು. ಹೋಗಿಲ್ವಲ್ಲ, UPS ಅಲ್ಲಿ ಹೋಯ್ತು. ಈಚೆ ನೋಡಿದ್ರೆ ಲೈಟ್ ಐತೆ. ಇದಕ್ಕೂ ಪ್ರಾಬ್ಲಮ್ಮು. ನಮ್ಮ ಮನೆ UPSಗಳಿಗೆಲ್ಲ ಪ್ರಾಬ್ಲಮ್ ಇಲ್ಲ. ಏನು ಟೈಮಿಂಗ್ ಹೇಳ್ತಿದ್ದಂಗೆ ಬಂತು ಕರೆಕ್ಟಾಗಿ. ನಾನು ಹೇಳೋಕ್ಕೂ ಅದು ಬರೋದಕ್ಕೂ ಒಳ್ಳೆ ಟೈಮಿಂಗು. ಕರೆಂಟ್ ಹೋಯ್ತು ಅಂದೆ, UPS ಏನೋ ಆಯಿತು ಅಂದೆ, ಅಷ್ಟರಲ್ಲಿ ಪಕ್ಕದಲ್ಲಿ ಆಯಿತು. ಯಾಕಮ್ಮ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಬೇಜಾರು ಸುಮ್ಮನೆ, ಅದಕ್ಕೆ ಸುಮ್ಮನೆ ಕುಂತಿದ್ದೆ. ಅಡುಗೆ ಮಾಡೋದು ಚಪಾತಿ ಹಾಕ್ತಾರೆ. ಇದು ಫೋಟೋ ಇಟ್ಬಿಟ್ಟಲ್ಲ ಮಮ್ಮಿದ ನನ್ನ ಮಗ ನನ್ನ ಮಗ ಅಂದರೆ ನಿಂದು ಹಿಡಿತಿದ್ದೀರಲ್ಲಪ್ಪ. ಜಿಯೋ ಹಾಟ್‌ಸ್ಟಾರ್ ಇವತ್ತು IPL ಸ್ಟಾರ್ಟು ಡೌನ್ಲೋಡ್ ಆಯ್ತಾ? ಯಾಕಮ್ಮ ಆಗ್ತಿದ್ದೀನಿರಪ್ಪ, ಅಪ್ಡೇಟ್ ಹಾಕ್ಬಾರ್ದಲ್ಲ. ಅಪ್ಡೇಟ್ ಕೇಳ್ತಾ ಇದ್ದದ್ದು ನಾನೇ. ಏನೋ ಹೇಳಿದೆ ಅದಕ್ಕೆ. ಓಕೆ ಫುಲ್ ಸುಟ್ಟೈತೆ ತವಾ ಬಿತ್ತು. ಈಗ ನೋಡಿ ಇವಾಗ ಟೈಮ್ ಎಷ್ಟು ಗೊತ್ತಾ? 9:14 ಅಲ್ವಾ? ಇವಾಗ ಇದೊಂದು ಚಪಾತಿ ಮಾತ್ರ ಲೇಟಾಗಿ ಹಾಕೋದು ನಮ್ಮಮ್ಮ. ಫಸ್ಟ್ನೇ ಚಪಾತಿನ ನಾವು ತಿನ್ನೋಕೆ ಕೂತ್ಕೊಂಡ್ರೆ 1 ನಿಮಿಷದಲ್ಲಿ ಅಲ್ಲೇ ಟಕ ಅಂತ ಬಂದುಬಿಟ್ಟಿರ್ತದೆ. ಫಸ್ಟ್ನೇ ಚಪಾತಿ ಮಾತ್ರ ವೆಯ್ಟಿಂಗ್ ಅಷ್ಟೇ ನಮ್ಮದು. ಅದಾಗಿದ ತಕ್ಷಣವೇ ಇದು ಅಲ್ಲೇ ರೆಡಿ. ಅದು ಸೂಪರ್ ಪವರ್ ಅನಿಸ್ತದೆ. ಇಲ್ಲಿ ಮುಗಿಸೋಷ್ಟರಲ್ಲಿ ಇಲ್ಲಿ ಅಲ್ಲೇ ಲಟ್ಟಿಸ್ಬಿಡ್ತದೆ. ಇಲ್ಲಿ ಮುಗಿತಿದ್ದಾಗ ಅಲ್ಲೇ ರೆಡಿ. ನಾನು ಲಟ್ಸ್ತೀನಿ ನಿಧಾನಕ್ಕೆ ಒಂದೊಂದೇ ಲಟ್ಟಿಸ್ಕೊಂಡು. ಆದರೆ ಆಗಲ್ಲ. ಒಂದು ಚಪಾತಿ ಮಾತ್ರ ಲೇಟ್ ಮಾಡ್ತಾರೆ, ಆಮೇಲೆ ಪಕ್ಕ. ನೀರೆಲ್ಲ ತುಂಬಿಟ್ಟು ನಾನು ಫೋನ್ ಚಾರ್ಜ್ ಹಾಕ್ಬಿಟ್ಟು, ಮತ್ತಿನ್ನು ಫೋನ್ ಚಾರ್ಜ್ ಇಲ್ಲ. ಊಟ ಎಲ್ಲ ಆದಮೇಲೆ ಸ್ವಲ್ಪ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬ್ಯುಸಿ ಇರೋದ್ರಿಂದ ವ್ಲಾಗ್ಗಳು ಮಾಡೋಕ್ಕಾಗಿಲ್ಲ ಇವತ್ತು. ಏನು ಕಾಣಿಸ್ತಾ ಇಲ್ಲ. ಬ್ಯುಸಿ ಇದ್ದರೆ ವ್ಲಾಗ್ ಮಾಡಲ್ಲ ಅನ್ನೋಕ್ಕೂ ಮುಂಚೆ ಕೆಲಸ ಇರ್ತದೆ. ಅದನ್ನೆಲ್ಲ ಬಿಟ್ಟು ವ್ಲಾಗ್ ಮಾಡ್ತೀನಿ ನಾನು. ವ್ಲಾಗ್ ಮಾತ್ರ ಡಿಸ್ಕಂಟಿನ್ಯೂ ಮಾಡಬಾರ್ದು ಅಂತ ವ್ಲಾಗ್ ಮಾಡೇ ಮಾಡ್ತೀನಿ ನಾನು. ಇವಾಗ ಊಟ ಎಲ್ಲ ಮುಗಿಸ್ಕೊಂಬಂದು ಎಡಿಟ್ ಮಾಡೋಕ್ಕೆ ಅಂತ ಇದು ಎತ್ತಿಟ್ಬಿಟ್ಟಿದೆ ಎಲ್ಲೋ. ಇವಾಗ ಸಿಗ್ತದೆ. ಅಲ್ಲೇ ನೋವಿಗೆ ಚೆನ್ನಾಗಿರ್ತದೆ. ಇದು ಪ್ರ್ಯಾಂಕ್ ಮಾಡೋಕ್ಕೆ ತೊಗೊಂಬಂದಿದ್ದು. ಹುಷಾರಾಗಿ ಎತ್ತಿಡ್ತೀನಿ ಬೆಡ್ ಅಡಿ, ಅವಾಗ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ವಾಕ್ ಮಾಡೋಣ ಅಂತ ಹೋದೆ. ಮಮ್ಮಿಯವರೆಲ್ಲ ಕ್ರಿಕೆಟ್ ನೋಡ್ತಾರೆ. ನಾನಿನ್ನು ಇವಾಗ ಸ್ವಲ್ಪ ಎಡಿಟ್ ಮಾಡಿ ಮಲ್ಗೋದೇ ಲೇಟ್ ಆಗುತ್ತೆ ಅಂತ ನಾನು ಬಂದುಬಿಟ್ಟೆ. ಅವರೆಲ್ಲ ವಾಕ್ ಮಾಡಿ ಇವಾಗ ಬಂದು ಕ್ರಿಕೆಟ್ ನೋಡ್ತಾರೆ ಅವ್ರ ಪಾಡಿಗವರು. ನಾನು ಇವಾಗ ಡೇಟ್ ಮೆನ್ಷನ್ ಎಲ್ಲ ಮಾಡಿ ಇನ್ನೇನು 1 ಮಂತ್ ಆಗಕ್ಕೆ ಬಂತದೂ. ಇವಾಗ ಎಲ್ಲ ಮುಗಿಸಿದ್ದೀನಿ. ಕೆಲಸ ಏನಿಲ್ಲ, ಇವಾಗ ಎಡಿಟ್ ಮಾಡೋದು ಮಲ್ಗೋದು ಅಷ್ಟೇ ನಮಗೆ ಕೆಲಸ ಇವಾಗ. ಸೊ ಅವ್ರು ಕ್ರಿಕೆಟ್ ನೋಡ್ತಾ ಇರ್ತಾರೆ 12ವರೆಗೂ. ನಾನು ಅಷ್ಟರಲ್ಲಿ ಎಡಿಟ್ ಮಾಡಿ ಮಲ್ಗ್ಬಿಡ್ತೀನಿ ಜಲ್ದಿ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೋಸ್ಕರವಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.